ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತಿನ ತರಗತಿಯಲ್ಲಿ 6ನೇ ತರಗತಿಗೆ ಸಂಬಂಧಿಸಿದಂತೆ ಮುಂದಿನ ಭಾಗವನ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ವಿಡಿಯೋನಲ್ಲಿ ನಾವು 37 ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡಿದ್ವಿ, ಹೌದಲ್ವಾ? ಸೊ ಈಗ ನಾವು ನೋಡೋಣ 38ನೇ ಪ್ರಶ್ನೆ. ಸಮಸ್ಯೆಗಳನ್ನ ಬಿಡಿಸಿರಿ ಅಂತ ಇದೆ. ರಾಧಾಳ ಬಳಿ ಇರುವಂತಹ ಸ್ಥಾನದ ಬೆಲೆಯ ಸಂಖ್ಯಾ ಕಾರ್ಡುಗಳ ಮೌಲ್ಯವನ್ನ ಭಾರತೀಯ ಸಂಖ್ಯಾ ಪದ್ಧತಿಯ ಕೋಷ್ಟಕದಲ್ಲಿ ಬರೆದು ಸಂಖ್ಯೆಯನ್ನ ಪದಗಳಲ್ಲಿ ಬರೆಯಿರಿ ಅಂತ ಇದೆ. ಇಲ್ಲೇನಾಗುತ್ತೆ ನೋಡಿ, ಇದೇನಿದೆ, 4 crores ಇದೆ, ಹೌದಲ್ವಾ? ಇದೆಷ್ಟಾಗುತ್ತೆ? 4 ಕೋಟಿ. ಓಕೆ, 4 ಕೋಟಿ 6,70,517, ಹೌದಲ್ವಾ? 4 ಕೋಟಿ 6,70,517. ಓಕೆ, ಇದನ್ನ ಯಾವ ರೀತಿ ಬರಿಬೇಕು ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಅಂದ್ರೆ ಇದು ಏನು ಬೇಡ ಅಂತ ಅನ್ಸುತ್ತೆ. ಓಕೆ, 4 ಕೋಟಿ, ನೆಕ್ಸ್ಟ್ ಏನು 6 ಲಕ್ಷ, 6 ಲಕ್ಷ, ನೆಕ್ಸ್ಟ್ 70,000. ಓಕೆ, ಅದಾದ ನಂತರ 500, ಅದಾದ ನಂತರ 10, ಅದಾದ ನಂತರ 7. ಸೊ ಈ ರೀತಿ ಬರೆದಾಗ ಅದೇನಾಗುತ್ತೆ ನೋಡಿ, 40670517. ಸೊ ಮುಂದಿನ ಪ್ರಶ್ನೆ ನೋಡೋಣ. ಕೊಟ್ಟಿರುವಂತಹ ಬಾಕ್ಸ್ ಗಳಲ್ಲಿ ಮೊತ್ತ 6,000 ಆಗ್ಬೇಕು ಅಂದ್ರೆ ಎಷ್ಟು ಸೇರಿಸಬೇಕು ಎಂಬುದನ್ನ ಬರೆಯಿರಿ ಅಂತ ಇದೆ. ಓಕೆ, ಎಷ್ಟು ಸೇರಿಸಬೇಕು? ಕೊಟ್ಟಿರುವಂತಹ ಬಾಕ್ಸ್ ಗಳಲ್ಲಿ ಮೊತ್ತ 6,000 ಆಗ್ಬೇಕು ಅಂದ್ರೆ, ಕೊಟ್ಟಿರುವಂತದ್ರಲ್ಲಿ 6,000 ಆಗ್ಬೇಕು ಅಂತ ಅಂದ್ರೆ ಎಷ್ಟು ಸೇರಿಸಬೇಕು ಅಂತ ಬರಿಬೇಕು. ಓಕೆ, ಇಲ್ಲಿ ಆಲ್ರೆಡಿ 2,000 ಇದೆ. ಇಲ್ಲಿ ನಾವೇನ್ ಸೇರಿಸಬೇಕು? 2,000 ಪ್ಲಸ್ 2,000 ಏನಾಗುತ್ತೆ? 6,000 ಆಗುತ್ತೆ. ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ 3,000 ಪ್ಲಸ್ 3,000 ಸೇರಿಸಬಹುದು, ಹೌದಲ್ವಾ? ಇದಾದ ನಂತರ ಇಲ್ಲಿ ಅಂದ್ರೆ ಎಲ್ಲಾನು ಮಾಡಿದ್ರು ಕೂಡ ಪ್ರತಿಯೊಂದು ಕೂಡ ಇಲ್ಲಿ ಏನಾಗಿರುತ್ತೆ, ಇಲ್ಲಿ ಸಪ್ರೇಟ್ ಇದೆ. ಬಟ್ ಇವೆರಡನ್ನು ಆಡ್ ಮಾಡಿದಾಗ ಏನ್ ಬರ್ಬೇಕು? 6,000 ಬರ್ಬೇಕು. ಅಂದ್ರೆ ಇವೆರಡನ್ನು ಆಡ್ ಮಾಡಿದಾಗೂ ಇದು 600 ಬರ್ಬೇಕು. ಇದು ನೋಡಿ, ಇದು 600 ಇದೆ. ಸೊ ಇಲ್ಲಿ ಇದು 5,000 ಆಯ್ತು. ಸೊ ಇಲ್ಲಿ 1,000, 6,000 ಆಯ್ತು. ಇಲ್ಲಿ 2,000 ಇದೆ. ಓಕೆ, 2,000ಗೆ ನಾವೆಷ್ಟು ಸೇರ್ಸೋಣ? ಇಲ್ಲೆಷ್ಟು ನೋಡಿ, 3,600 ಅಂತ ಅನ್ಕೊಳ್ಳಿ. ಇಲ್ಲಿ 2,400. ಓಕೆ, ಸೊ ಇಲ್ಲಿ ಒಂದು 400 ಸೇರಿಸಿದ್ರೆ ಸೊ ಟೋಟಲಿ 6,000 ಆಗುತ್ತೆ. ಓಕೆ, ಇಲ್ಲಿ ಆಲ್ರೆಡಿ 3,000 ಇದೆ. ಓಕೆ, 3,000 ಇದೆ. ಆಮೇಲೆ ಇಲ್ಲಿ 5,500 ಇದೆ. ಇಲ್ಲಿ 5,500 ಇರೋದ್ರಿಂದ ನಾವಿಲ್ಲಿ 500 ಸೇರಿಸಿದ್ರೆ ಅದು 6,000 ಆಗುತ್ತೆ. ಅಂಡ್ ಇದು ಇಲ್ಲಿ 3,000 ಅನ್ನ ಆಡ್ ಮಾಡಿದ್ರೆ ಅದು 6,000 ಆಗುತ್ತೆ. ಇಲ್ಲಿ 2,000 ಕೊಟ್ಟಿರೋದ್ರಿಂದ, ಅಥವಾ ನಾವು ಹಿಂಗೂನು ಮಾಡ್ಬೋದು. ಓಕೆ, ಹೆಂಗ್ ಮಾಡ್ಬೋದು? 3,000 6,000 ಆಯ್ತು. ಸೊ 2,000 ಪ್ಲಸ್ 4,000 ಎಷ್ಟಾಗುತ್ತೆ? 6,000 ಆಗುತ್ತೆ. ಓಕೆ, ಮುಂದಿನ ಪ್ರಶ್ನೆ. ನಿಶುವಿನ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಆಚರಿಸೋದಕ್ಕೆ ಅವರ ಮುಖ್ಯೋಪಾಧ್ಯಾಯರು 40,000 ರೂಪಾಯಿಗಳನ್ನ ಸಂಗ್ರಹಿಸ್ತಾರೆ. ಅದರಲ್ಲಿ ವೇದಿಕೆಯ ಅಲಂಕಾರಕ್ಕೆ 9,800, ಊಟಕ್ಕೋಸ್ಕರ 12,375, ಬಹುಮಾನಕ್ಕೋಸ್ಕರ 5,860. ಹಾಗೆ ಜೊತೆಗೆ ನೆನಪಿನ ಕಾಣಿಕೆಗೋಸ್ಕರ 3,050 ರೂಪಾಯಿನ ಖರ್ಚು ಮಾಡ್ತಾರೆ. ಹಾಗಾದ್ರೆ ವಾರ್ಷಿಕೋತ್ಸವದ ನಂತರ ಅವರ ಬಳಿ ಉಳಿದಂತ ಹಣ ಎಷ್ಟು ಅಂತ ಕೇಳಿದ್ರೆ ನೋಡಿ,
ನಾವು ಇದಿಷ್ಟನ್ನು ಆಡ್ ಮಾಡಿದಾಗ ಅಂದ್ರೆ 9800 ಪ್ಲಸ್ 40,000. ಓಕೆ, ಇದನ್ನ ಸಂಗ್ರಹಿಸಿದ್ದು 40,000 ಅಲ್ವಾ. ಸೊ ಈ 40,000 ಅಲ್ಲಿ ಈ ಮಿಕ್ಕಿರೋ ಅಮೌಂಟ್ ನೆಲ್ಲ ನಾವೇನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು, ಹೌದಲ್ವಾ. ಸೊ 9,800 ಪ್ಲಸ್ 12,375 ಪ್ಲಸ್ 5,860 ಪ್ಲಸ್ 3,050 ಇವಿಷ್ಟನ್ನು ಆಡ್ ಮಾಡಿದ್ರೆ ಎಷ್ಟಾಗುತ್ತೆ, 31,085 ರುಪೀಸ್ ಆಗುತ್ತೆ. ಓಕೆ, ಸೊ ಅದನ್ನ ಕಳೆದಾಗ ನಮಗೆ ಸಿಗುವಂತದ್ದು 8,915. ಓಕೆ, ಮುಂದಿನ ಪ್ರಶ್ನೆ. ಸಂಪತ್ತು ಬ್ಯಾಂಕಿನಲ್ಲಿ ಒಂದು RD ಖಾತೆಯನ್ನು ಆರಂಭಿಸಿ ಪ್ರತಿ ತಿಂಗಳು 7,500ರಂತೆ 5 ವರ್ಷ ತುಂಬುತ್ತಾನೆ. ಓಕೆ, 5 ವರ್ಷಗಳಲ್ಲಿ ಅವನ ಬ್ಯಾಂಕಿಗೆ ತುಂಬಿದ ಹಣ ಎಷ್ಟು ಅಂತ ಕೇಳಿದರೆ ಎಷ್ಟಾಗುತ್ತೆ ನೋಡಿ. 5 ವರ್ಷ 7,500, 5 ವರ್ಷ. ಓಕೆ, 1 ವರ್ಷಕ್ಕೆ ಎಷ್ಟು, 12 ತಿಂಗಳು. ಸೊ 5 ವರ್ಷಕ್ಕೆ ಅಂದ್ರೆ 12 5 60 ಆಗುತ್ತೆ. ಅದರಲ್ಲಿ ಇಂಟು ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ, 4,50,000 ಸಿಗುತ್ತೆ. ಓಕೆ, 4,50,000 ಸಿಗುತ್ತೆ. ಒಂದು ಕ್ಯಾನ್ 4 ಲೀಟರ್ 500 ಮಿಲಿಲೀಟರ್ ನೀರನ್ನ ಒಳಗೊಂಡಿದೆ. ಈ ನೀರನ್ನ 25 ಮಿಲಿಲೀಟರ್ ಗಾತ್ರವಿರುವಂತಹ ಎಷ್ಟು ಲೋಟಗಳಲ್ಲಿ ತುಂಬಬಹುದು ಅಂತ ಇದೆ. ಎಷ್ಟು ಲೋಟ ನೋಡಿ, ಅಲ್ಲಿಗೆ 4.5 ಲೀಟರ್ ಅಂತ ಅನ್ಕೊಂಡ್ರೆ 25 ಮಿಲಿಲೀಟರ್ ಗಾತ್ರದ್ದು ಎಷ್ಟು ಲೋಟದಲ್ಲಿ ತುಂಬಬಹುದು ಅಂತ ಕೇಳಿದರೆ, ಸೊ 25 ones are 25 and then 25 5 ಆಗುತ್ತೆ. ಸೊ it's 25 ones are 25 8s are okay and 0. ಎಷ್ಟಾಗುತ್ತೆ ನೋಡಿ, 5 5s are 5 9s are okay, 5 1s are 5, 5 8s are 40 0. ಸೊ 180 ಲೋಟಗಳನ್ನ ತುಂಬಬಹುದು. ಓಕೆ, ಮುಂದಿನ ಒಂದು ಟಾಪಿಕ್ ಬಂದು ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ ಹಾಗೂ ಪೂರ್ಣಾಂಕಗಳ ಬಗ್ಗೆ ಅರಿತು ವಿನ್ಯಾಸ ಮತ್ತು ಸಂಖ್ಯಾ ರೇಖೆಗಳನ್ನ ಬಳಸಿ ಮೂಲ ಕ್ರಿಯೆಗಳನ್ನ ಮಾಡ್ತಾ ಹೋಗ್ತಾರೆ ಮಕ್ಕಳು. ಇದ್ರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಮೊದಲನೇ ಪ್ರಶ್ನೆಯನ್ನ ನೋಡೋಣ. ಮೊದಲನೇ ಪ್ರಶ್ನೆ, ನಿನ್ನ ಬ್ಯಾಗ್ ನಲ್ಲಿರುವಂತಹ ಪುಸ್ತಕಗಳನ್ನ ಎಣಿಸೋದಕ್ಕೆ ಯಾವ ಸಂಖ್ಯೆಯಿಂದ ಪ್ರಾರಂಭ ಮಾಡುವೆ ಅಂತ ಇದೆ. ಸೊ ಬ್ಯಾಗ್ ನಲ್ಲಿರುವಂತಹ ಪುಸ್ತಕಗಳನ್ನ ಎಣಿಸೋದಕ್ಕೆ ಯಾವ ಸಂಖ್ಯೆಯಿಂದ ಪ್ರಾರಂಭ ಮಾಡ್ತಾರೆ, 1. ಓಕೆ, ಎಣಿಕೆ ಮಾಡಲು ಬಳಸುವಂತ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕ ಸಂಖ್ಯೆಗಳು, ಭಾಗಲಬ್ಧ ಸಂಖ್ಯೆಗಳು, ಸ್ವಾಭಾವಿಕ ಸಂಖ್ಯೆಗಳು ಅಂತ ಇದೆ. ನೋಡಿ, ಎಣಿಕೆ ಮಾಡೋದಕ್ಕೆ ಬಳಸುವಂತ ಸಂಖ್ಯೆಗಳು ಯಾವಾಗಲೂ ಸ್ವಾಭಾವಿಕ ಸಂಖ್ಯೆಗಳು ಆಗಿರ್ತವೆ. ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು ನೋಡಿ, ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ 1. ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಅಂತ ಕೇಳಿದರೆ, ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಅಂತ ಹೇಳಿದ್ರೆ ದಟ್ ಇಸ್ 0. ಕೊಟ್ಟ ಸಂಖ್ಯೆಯ ಮುಂದಿನ ಸಂಖ್ಯೆಯನ್ನ ಪಡೆಯುವಂತಹ ಕ್ರಮ, ಕೊಟ್ಟ ಸಂಖ್ಯೆಗೆ 1 ಕೊಡುವುದು, ಕೊಟ್ಟ ಸಂಖ್ಯೆಯಿಂದ 1 ಕಳೆಯುವುದು, ಕೊಟ್ಟ ಸಂಖ್ಯೆಗೆ ಅದೇ ಸಂಖ್ಯೆಯನ್ನ ಕೂಡುವುದು, ಕೊಟ್ಟ ಸಂಖ್ಯೆಗೆ 0 ಕೂಡುವುದು ಅಂತ ಇದೆ. ಸರಿಯಾದಂತ ಆಪ್ಷನ್ ಯಾವುದು, ಕೊಟ್ಟ ಸಂಖ್ಯೆಗೆ 1 ಕೂಡುವುದು. 48ನೇ ಪ್ರಶ್ನೆ, ಕೊಟ್ಟ ಸಂಖ್ಯೆಯ ಹಿಂದಿನ ಸಂಖ್ಯೆಯನ್ನ ಪಡೆಯುವಂತಹ ಕ್ರಮ, ಕೊಟ್ಟ ಸಂಖ್ಯೆಗೆ 1 ಕೂಡುವುದು, ಕೊಟ್ಟ ಸಂಖ್ಯೆಯಿಂದ 1 ಕಳೆಯುವುದು, 0 ಕೂಡುವುದು, 0 ಕಳೆಯುವುದು ಅಂತ ಇದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, 49ನೇ ಪ್ರಶ್ನೆ, 0 ಒಳಗೊಂಡಿರದ ಸಂಖ್ಯೆಗಳ ಗುಣ ಏನಾಗಿರುತ್ತೆ. ಪೂರ್ಣ ಸಂಖ್ಯೆಗಳು, ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣಾಂಕಗಳು ಯಾವುದು ಅಲ್ಲ ಅಂತ ಇದೆ. ಸೊ ಏನು ನೋಡಿ, 0 ಒಳಗೊಂಡ ಇರದೇ ಇರುವಂತಹ ಸಂಖ್ಯೆಗಳ ಗಣ ಯಾವಾಗ್ಲೂ ಸ್ವಾಭಾವಿಕ ಸಂಖ್ಯೆಗಳು ಆಗಿರುತ್ತೆ. ಓಕೆ, 50ನೇ ಪ್ರಶ್ನೆ, ಋಣ ಸಂಖ್ಯೆಯನ್ನ ಸೂಚಿಸುವಂತ ಸಂದರ್ಭ ಯಾವುದು. ಋಣ ಸಂಖ್ಯೆಯನ್ನ ಸೂಚಿಸುವಂತ ಸಂದರ್ಭ, ಸಮುದ್ರ ಮಟ್ಟದಿಂದ 100 ಮೀಟರ್ ಕೆಳಗೆ, ತೂಕದಲ್ಲಿ ಹೆಚ್ಚಳ, ಬ್ಯಾಂಕಿಗೆ 200 ರೂಪಾಯಿ ಜಮೆ ಮಾಡುವುದು, ಆಮೇಲೆ 0 ಡಿಗ್ರಿ ಸೆಲ್ಸಿಯಸ್ ಗಿಂತ ಹೆಚ್ಚು ತಾಪಮಾನ ಅಂತ ಇದೆ. ಓಕೆ, ಇದರಲ್ಲಿ ಸರಿಯಾದಂತ ಆಯ್ಕೆ ಯಾವುದು ನೋಡಿ, ಸಮುದ್ರದ ಮಟ್ಟದಿಂದ 100 ಮೀಟರ್ ಕೆಳಗೆ ಏನಿದೆ ಇದು ಋಣ ಸಂಖ್ಯೆಯನ್ನ ಸೂಚಿಸುವಂತಹ ಸಂದರ್ಭ. ಇಂಥ ಪ್ರಶ್ನೆಗಳನ್ನ ವೆರಿ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಅಂತ ನಾವು ಹೇಳ್ಬೋದು. ಓಕೆ, ಎಸ್, ಇವೆಲ್ಲ ಇಂಥ ಪ್ರಶ್ನೆಗಳು ಏನಿದೆ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್. ಓಕೆ, ಮುಂದಿನ ಪ್ರಶ್ನೆ 51ನೇ ಪ್ರಶ್ನೆ, ಇವುಗಳಲ್ಲಿ ಅತ್ಯಂತ ದೊಡ್ಡ ಋಣ ಪೂರ್ಣಾಂಕ ಯಾವುದು. ಋಣ ಪೂರ್ಣಾಂಕ ಅಂದ್ರೆ ಹೋಲ್ ನಂಬರ್, ಅಂದ್ರೆ ನೆಗೆಟಿವ್ ಹೋಲ್ ನಂಬರ್ ಯಾವುದು ಅಂತ ಕೇಳಿದರೆ ಯಾವುದು, ದಟ್ ಇಸ್ -1. -1, -3,
2 ಅಂಡ್ -8 ಈ ಸಂಖ್ಯೆಗಳನ್ನ ಏರಿಕೆ ಕ್ರಮದಲ್ಲಿ ನಾವು ಬರೆದಾಗ ಯಾವ ರೀತಿ ಬರಿಬಹುದು ನೋಡಿ. ಏರಿಕೆ ಕ್ರಮದಲ್ಲಿ ಅಂತ ಕೇಳಿದರೆ, ಏರಿಕೆ ಕ್ರಮದಲ್ಲಿ ಅಂತ ಕೇಳಿದಾಗ ಸರಿಯಾದಂತ ಆಪ್ಷನ್ ಏನಾಗುತ್ತೆ ಅಂದ್ರೆ ಫಸ್ಟ್ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ನಾವು ಬರಿತಾ ಹೋದಾಗ ಫಸ್ಟ್ ನೋಡಿ ಈ ರೀತಿ ಬರುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು 53ನೇ ಪ್ರಶ್ನೆ, ಸಂಖ್ಯಾ ರೇಖೆಯ ಮೇಲಿನ ಈ ಸಂಖ್ಯೆಗಳನ್ನ ಇಳಿಕೆ ಕ್ರಮದಲ್ಲಿ ಬರೆದಾಗ ಅಂತ ಕೇಳಿದರೆ ನೋಡಿ. ಇಳಿಕೆ ಕ್ರಮದಲ್ಲಿ ಬರೆದಾಗ ಏನಾಗುತ್ತೆ, ಫಸ್ಟ್ 1 ಬರುತ್ತೆ, ಅದಾದ ನಂತರ ಏನ್ ಬರುತ್ತೆ 0 ಬರುತ್ತೆ, ಅದಾದ ನಂತರ -2, ಅದಾದ ನಂತರ -4, ಅದಾದ ನಂತರ -6. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 54ನೇ ಪ್ರಶ್ನೆ, ಸಂಖ್ಯಾ ರೇಖೆಯ ಮೇಲಿರುವಂತಹ ಎ ಮತ್ತು ಬಿ ಸೂಚಿಸುವಂತಹ ಸಂಖ್ಯೆಗಳು ಏನು? ಎ ಮತ್ತು ಬಿ -2 and 3 ಹೌದಲ್ವಾ? ಸೊ -2 and 3 ಎಲ್ಲಿದೆ? ಆಪ್ಷನ್ ಡಿ ಅಲ್ಲಿ ಇದೆ. ಓಕೆ. ಇನ್ನು 55ನೇ ಪ್ರಶ್ನೆ, 3+5 ಕ್ರಿಯೆಯನ್ನ ಸೂಚಿಸುವಂತಹ ಸಂಖ್ಯಾ ರೇಖೆ ಯಾವುದು ಅಂತ ಕೇಳಿದರೆ 3+5 ಅಲ್ಲೇನಿದೆ 3+5 ಇದೆ. ಸೊ 3+5 ಸೊ ಏನು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಲ್ವಾ? ಏನಾಗುತ್ತೆ 8 ಆಗುತ್ತೆ. ಇನ್ನು 56ನೇ ಪ್ರಶ್ನೆ, ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನ ಸೂಚಿಸುವಂತಹ ಅಕ್ಷರ ಯಾವುದು ಅಂತ ಕೇಳಿದರೆ ದಟ್ ಈಸ್ ಎನ್, ನ್ಯಾಚುರಲ್ ನಂಬರ್ಸ್. 56 ಕ್ವೆಶ್ಚನ್ ನಂಬರ್. ಓಕೆ. ಇನ್ನು ಪೂರ್ಣ ಸಂಖ್ಯೆಗಳ ಗಣವನ್ನ ಸೂಚಿಸುವಂತಹ ಅಕ್ಷರ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಹೋಲ್ ನಂಬರ್, ಡಬ್ಲ್ಯೂ ಅಂತ ಹೇಳ್ತೀವಿ. ಇನ್ನು 58ನೇ ಪ್ರಶ್ನೆ, ಪೂರ್ಣಾಂಕಗಳನ್ನ ಸೂಚಿಸುವಂತಹ ಗಣವನ್ನ ಸೂಚಿಸುವಂತಹ ಅಕ್ಷರ, ಪೂರ್ಣಾಂಕಗಳು ಅಂದ್ರೆ ಏನು? ಇಂಟಿಜರ್ಸ್ ಅಂತ ಹೇಳ್ತೀವಿ. ಓಕೆ. ಸೊ ಪೂರ್ಣಾಂಕಗಳು ಅಂತ ಅಂದ್ರೆ 58ನೇ ಪ್ರಶ್ನೆ ದಟ್ ಈಸ್ ಝೆಡ್ ಅಂತ ನಾವು ಇದನ್ನ ಇಂಡಿಕೇಟ್ ಮಾಡ್ತೀವಿ. ಹಿಂದಿನ ಸಂಖ್ಯೆ ಇಲ್ಲದಿರುವಂತಹ ಸ್ವಾಭಾವಿಕ ಸಂಖ್ಯೆ ಯಾವುದು? ಹಿಂದಿನ ಸಂಖ್ಯೆನೇ ಇಲ್ಲ ಅಂತ ಒಂದು ಸ್ವಾಭಾವಿಕ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ 1. ಓಕೆ. ಇನ್ನು 60ನೇ ಪ್ರಶ್ನೆ, ಸಂಖ್ಯಾ ರೇಖೆಯಲ್ಲಿ -8ರ ಬಲಕ್ಕಿರುವಂತಹ ಸಂಖ್ಯೆ ಯಾವುದು? ನೋಡಿ 60ನೇ ಪ್ರಶ್ನೆ, ಸಂಖ್ಯಾ ರೇಖೆ ಏನಿದೆ ಅದರೊಳಗಡೆ -8ರ ಬಲಗಡೆ ಇರುವಂತಹ ಸಂಖ್ಯೆ ಅಂತ ಕೇಳಿದರೆ ಓಕೆ. ಬಲಗಡೆ ಇರುವಂತದ್ದು ಏನಾಗುತ್ತೆ -7 ಆಗುತ್ತೆ. ಒಂದು ನಿರ್ದಿಷ್ಟ ದಿನದಂದು ಸಿಯಾಚಿನ್ನ ತಾಪಮಾನ -5 ಡಿಗ್ರಿ ಸೆಲ್ಸಿಯಸ್, ಅದೇ ದಿನ ಸಿಮ್ಲಾದ ತಾಪಮಾನ -2 ಡಿಗ್ರಿ ಸೆಲ್ಸಿಯಸ್ ಮತ್ತು ಶ್ರೀನಗರದ ತಾಪಮಾನ 5 ಡಿಗ್ರಿ ಸೆಲ್ಸಿಯಸ್ ಇದೆ. ಇವುಗಳಲ್ಲಿ ಅತ್ಯಂತ ಶೀತ ಪ್ರದೇಶ ಯಾವುದು ಅಂತ ಕೇಳಿದರೆ ಓಕೆ. ಇದರಲ್ಲಿ ನೋಡಿ ಇದು -5 ಡಿಗ್ರಿ ಇದೆ. ಓಕೆ. ಇದು -2 ಡಿಗ್ರಿ ಇದೆ ಅಂಡ್ 5 ಡಿಗ್ರಿ ಇದೆ. ಸೊ ಹಾಗಾದ್ರೆ ನಿರ್ದಿಷ್ಟ ದಿನದಂದು ಹಾಗಾದ್ರೆ ಅತ್ಯಂತ ಶೀತ ಪ್ರದೇಶ ಯಾವುದು ಅಂತ ಕೇಳಿದ್ರೆ ಅತ್ಯಂತ ಶೀತ ಪ್ರದೇಶ ಬಂದು -5 ಡಿಗ್ರಿ ಸೆಲ್ಸಿಯಸ್ ದಟ್ ಇಸ್ ಸಿಯಾಚಿನ್ ಆಗಿರುತ್ತೆ. ಓಕೆ. 62ನೇ ಪ್ರಶ್ನೆ, ಒಂದು ನಿರ್ದಿಷ್ಟ ದಿನದಂದು ಅಹಮದಾಬಾದ್ ತಾಪಮಾನ 30 ಡಿಗ್ರಿ ಸೆಲ್ಸಿಯಸ್ ಮತ್ತು ದೆಹಲಿಯ ತಾಪಮಾನ 20 ಡಿಗ್ರಿ ಸೆಲ್ಸಿಯಸ್ ಇದೆ. ದೆಹಲಿಯ ತಾಪಮಾನ ಅಹಮದಾಬಾದ್ ತಾಪಮಾನಕ್ಕೆ ಸಮನಾಗಬೇಕು ಅಂದ್ರೆ ಎಷ್ಟು ಹೆಚ್ಚಾಗಬೇಕು? ನೋಡಿ ಅಹಮದಾಬಾದ್ನ ತಾಪಮಾನ 30 ಡಿಗ್ರಿ ಸೆಲ್ಸಿಯಸ್ ಇದೆ, ದೆಹಲಿದು 20 ಇದೆ. ಓಕೆ. ಸೊ ಅಹಮದಾಬಾದ್ ತಾಪಮಾನಕ್ಕೆ ಸಮ ಆಗ್ಬೇಕು ಅಂತ ಅಂದ್ರೆ ಇನ್ನು ಎಷ್ಟು ಹೆಚ್ಚಾಗಬೇಕು? 10 ಡಿಗ್ರಿ ಅಷ್ಟು ಹೆಚ್ಚಾಗಬೇಕು. ಹೌದಲ್ವಾ? ಸೊ 10 ಡಿಗ್ರಿ ಅಷ್ಟು ಹೆಚ್ಚಾಗಬೇಕು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು 63ನೇ ಪ್ರಶ್ನೆ, ಸಮಸ್ಯೆಗಳನ್ನ ಬಿಡಿಸಿ ಅಂತ ಇದೆ ನೋಡಿ. 132 ಮತ್ತು 163ರ ನಡುವೆ ಇರುವಂತಹ ಪೂರ್ಣ ಸಂಖ್ಯೆಗಳು ಎಷ್ಟು ಮತ್ತು ಅವು ಯಾವ್ಯಾವು ಅಂತ ಬರೀರಿ ಅಂತ ಇದೆ ನೋಡಿ. ಯಾವ್ಯಾವು? 132ರಿಂದ 153 ಅಂತ ಅಂದ್ರೆ 133, 134, 135, 136, 137 ಪೂರ್ಣ ಸಂಖ್ಯೆಗಳು ಅಂತ ಕೇಳಿದಾರೆ. ಪೂರ್ಣಾಂಕಗಳು ಅಲ್ಲ, ಪೂರ್ಣ ಸಂಖ್ಯೆಗಳು ಮೀನ್ಸ್ ಹೋಲ್ ನಂಬರ್ಸ್. 132 ಇಂದ ಸೊ ಹೇಳ್ತಾ ಹೋಗ್ತೀನಿ, ಗೊತ್ತಿರುತ್ತೆ ಇದು ಆಲ್ರೆಡಿ. 133, 134, 135, 136, 137, 138, 139, 140, 141, 142, 143, 144, 145, 146, 147, 148, 149, 150, 151, 152 ಇದಿಷ್ಟು ಏನು ಪೂರ್ಣ ಸಂಖ್ಯೆಗಳು, ಹೋಲ್ ನಂಬರ್ಸ್ ಅಂತ ಹೇಳ್ತೀವಿ. ಈ ಕೆಳಗಿನ ಸ್ಥಳಗಳಲ್ಲಿ ಒಂದು ನಿರ್ದಿಷ್ಟ ದಿನದಂದು ಇದ್ದ ತಾಪಮಾನವನ್ನ ಕೊಟ್ಟಿದ್ದಾರೆ. ಅವುಗಳಲ್ಲಿ ಸಂಖ್ಯಾ ರೇಖೆಯ ಮೇಲೆ ತಾಪಮಾನಕ್ಕೆ ಅನುಗುಣವಾಗಿ ಸ್ಥಳದ ಹೆಸರುಗಳನ್ನ ನೀವು ಬರಿತಾ ಹೋಗ್ಬೇಕು. ಜೊತೆಗೆ ಆ ದಿನದ ಅತಿ ಹೆಚ್ಚು ತಾಪಮಾನ ಇರುವ ಪ್ರದೇಶದ ಹೆಸರನ್ನು ಕೂಡ ನಾವು ಬರಿತಾ ಹೋಗ್ಬೇಕು ಅಂತ ಹೇಳಿದ್ದಾರೆ. ನೋಡಿ ಮನಾಲಿ -2 ಡಿಗ್ರಿ ಸೆಲ್ಸಿಯಸ್ ಇದೆ, ಮನ್ನಾರು +3 ಡಿಗ್ರಿ ಸೆಲ್ಸಿಯಸ್ ಅಂಡ್ ಕೂರ್ಗ್ ಬಂದು +8 ಡಿಗ್ರಿ ಸೆಲ್ಸಿಯಸ್ ಇದೆ, ಕಾಶ್ಮೀರ್ ಬಂದು -5 ಡಿಗ್ರಿ ಸೆಲ್ಸಿಯಸ್ ಇದೆ. ಓಕೆ. ಇಲ್ಲಿ ಅತಿ ಹೆಚ್ಚು ತಾಪಮಾನ ಇರುವಂತಹ ಪ್ರದೇಶದ ಹೆಸರನ್ನು ನಾವು ಬರಿಬೇಕಂದ್ರೆ ಸಂಖ್ಯಾ ರೇಖೆಯ ಮೇಲೆ ಬರಿತಾ ಹೋಗ್ಬೇಕು ಅಂತ ಹೇಳಿದ್ದಾರೆ. ಓಕೆ.
1 2 3 4 5 6 7 8 9. ಓಕೆ 1 2 3 4 5 6 7 8 9. ಇಲ್ಲಿ ನೋಡಿ ಮೈನಸ್ ಇದು 1 2 3 4 5 6 7 8 9 10. ಅಂದ್ರೆ ಇದು -1 -2 -3 -4 -5 -6 -7 -8 -9. ಓಕೆ, ಸೊ ಇಲ್ಲೇನಾಗುತ್ತೆ -2 ಡಿಗ್ರಿ ಸೆಲ್ಸಿಯಸ್ ಯಾವುದು? ಮನಾಲಿ. ಓಕೆ, ಅದಾದ ನಂತರ -5 ಡಿಗ್ರಿ ಸೆಲ್ಸಿಯಸ್ ಯಾವುದು? ದಟ್ ಈಸ್ ಕಾಶ್ಮೀರ್. ಅದಾದ ನಂತರ +8 ಡಿಗ್ರಿ ಯಾವುದು? ಕೂರ್ಗ್. ಇನ್ನು ಮನ್ನಾರ್ ಪ್ಲಸ್ ಅಂದ್ರೆ ಮನ್ನಾರ್ ಇದು +3 ಡಿಗ್ರಿ ಸೆಲ್ಸಿಯಸ್ ಮನ್ನಾರ್ ಇದು. ಓಕೆ, ಸೊ ಮನ್ನಾರು ಕೂರ್ಗ್ ಪ್ಲಸ್ ಬರುತ್ತೆ, ಇವೆರಡು ಮೈನಸ್ ಬರುತ್ತೆ. ಓಕೆ, ಇಲ್ಲಿ ನಾವೇನ್ ಮಾಡ್ಬೇಕು? ಸೊ ಅತಿ ಹೆಚ್ಚು ತಾಪಮಾನ ಇರುವಂತದ್ದು ಯಾವುದು? ಜಾಸ್ತಿ ಟೆಂಪರೇಚರ್ ಇರುವಂತದ್ದನ್ನ ನೋಡ್ತಾ ಹೋದ್ರೆ ದಟ್ ಈಸ್ -5 ಡಿಗ್ರಿ ಸೆಲ್ಸಿಯಸ್. ಓಕೆ, ಇನ್ನು 65ನೇ ಪ್ರಶ್ನೆ, ಸಂಖ್ಯಾ ರೇಖೆಯ ಸಹಾಯದಿಂದ ಕೂಡಿರಿ ಅಂತ ಇದೆ. ಸೊ ಅದೇ ಈ ಲೈನ್ ಹಾಕೊಂಡ್ಬಿಟ್ಟು ಇದ್ರಲ್ಲೇ ನೋಡಿ -2 + 6 ಏನಾಗುತ್ತೆ ನೋಡಿ, -2 + 6. ಓಕೆ, ಸೊ ಏನಾಗುತ್ತೆ? ಇದು -2 and this is -6. ಸೊ -2 ಅಲ್ಲಿ -6 ಹೋದ್ರೆ ಎಷ್ಟು? ದಟ್ ಈಸ್ +4. ಸಾರಿ +6. ಓಕೆ, ಸೊ ಏನ್ ಬರುತ್ತೆ? -2 + 6 ಏನ್ ಬರುತ್ತೆ? +4 ಇಸ್ ದ ರೈಟ್ ಆನ್ಸರ್. ಸಂಖ್ಯಾ ರೇಖೆಯನ್ನ ಉಪಯೋಗಿಸಿ 4 × 3 ಅನ್ನ ಕಂಡು ಹಿಡಿಯಿರಿ ಅಂತ ಇದೆ ನೋಡಿ. ಕಂಡು ಹಿಡಿಯಿರಿ ಅಂತ ಇದೆ ನೋಡಿ. 1 2 3 4 5 6 7 8 9 10 11 12 13 14 15 ಅಂತ ಇದೆ. ಓಕೆ, ಇಲ್ಲಿ ಪ್ಲಸ್ ದೇನೆ ತಗೊಂಡ್ಬಿಡೋಣ. 1 2 3 4 5 6 7 8 9 10 11 12 13 14 and 15. ಓಕೆ, 4 × 3 ಅಂತ ಇದೆ. 4 × 3. ಓಕೆ, ಸೊ 4 × 3 ಅದನ್ನ ಯಾವ ರೀತಿ ಬರೀತೀವಿ ನೋಡಿ. 1 2 3 and 4. ಓಕೆ, 4 × 3 ಆಯ್ತು. ಏನ್ ಬಂತು? 12 ಬಂತು. ಓಕೆ, ಇನ್ನು 78,900ರ ತಕ್ಷಣದಲ್ಲಿ ಇರುವಂತಹ ಹಿಂದಿನ 5 ಪೂರ್ಣ ಸಂಖ್ಯೆಗಳನ್ನ ಬರೆಯಿರಿ ಅಂತ ಇದೆ. ಸೊ ಓಕೆ, ಸೊ ಇದಿಷ್ಟು ಇದಾಗಿತ್ತು. ಇನ್ನು ನಾವು ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಕ್ವೆಶನ್ಸ್ ಅನ್ನ ನೋಡ್ತಾ ಹೋಗೋಣ. ಓಕೆ.